ಕಮಿಟಿ ಮುಂದೆ ಕಳೆದ ವಾರ ಪಿಲಿಕುಳ ಇದ್ರ ಬಗ್ಗೆ ಒಂದು ಅಮೆಂಡ್ಮೆಂಟ್ ಬಂದಿದ್ದಂಥದ್ದು. ಅದ್ರದ್ದು ಅದು ಆಧಾರದ ಮೇಲೆ ನಾವು ಎಲ್ಲಿದೆ ಅಂತ ನಮಗೆ ಅದು ಗೊತ್ತಿರಲಿಲ್ಲ. ಅದನ್ನು ನೋಡೋಣ ಒಂದು ಸರಿ ನೋಡೋಣ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಯಾವ ರೀತಿ ಅಲ್ಲಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ, ಅದು ಸುಮಾರು 350 ಎಕರೆ ಮೇಲೆ ಲ್ಯಾಂಡ್ ಇದೆ ಅಂತಕ್ಕಂಥ ಎಲ್ಲ ಮಾಹಿತಿ ಇರೋದ್ರಿಂದ ನೋಡೋಣ ಒಂದು ಸರಿ ಅಂತ ಹೇಳ್ಬಿಟ್ಟು ಅದನ್ನು ಯಾವ ರೀತಿ ಮಾಡ್ಬೋದು, ಮುಂದೆ ಅದರಿಂದ ಡೆವಲಪ್ ಮಾಡಲಿಕ್ಕೆ ಸರ್ಕಾರದಿಂದ ಯಾವ ರೀತಿ ಪ್ರಯತ್ನ ಪಡ್ಬೋದು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿ ಎಲ್ಲ ಕಮಿಟಿಯ ಸದಸ್ಯರುಗಳು ಮತ್ತು ನಮ್ಮ ಅಧಿಕಾರಿ ಮಿತ್ರರು ಎಲ್ಲರೂ ಸೇರಿ ನಾವು ಇಲ್ಲಿ ವಿಸಿಟ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ಬಂದು ನೋಡುವಂಥ ಸಂದರ್ಭದಲ್ಲಿ ಅನೇಕ ನ್ಯೂನತೆಗಳು ಇಲ್ಲಿದ್ದಾವೆ. ಬಹುಶಃ ಇದನ್ನು ನಮ್ಮ ಅಧಿಕಾರಿಗಳಿಗೆ ಇಲ್ಲಿ ಸರಿ ಮಾಡಲಿಕ್ಕೆ ಆಗುವಷ್ಟು ನ್ಯೂನತೆಗಳು ಕಾಣ್ತಾ ಇದ್ದಾವೆ. ಮತ್ತು ಅಲ್ಲಿ 120 ಜನ ನೌಕರರಿಗೆ ಬೇಡಿಕೆ ಇದ್ದರೂ ಕೂಡ ಅಲ್ಲಿ ಎಲ್ಲರೂ ಕೂಡ ಔಟ್ಸೋರ್ಸ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಸರ್ಕಾರಿ ನೌಕರರು ಯಾರೂ ಇಲ್ಲ, ಎಲ್ಲರೂ ಕೂಡ ಡೆಪ್ಯುಟೇಷನ್ ಮೇಲೆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಇವೆಲ್ಲವನ್ನು ಕೂಡ ಪಟ್ಟಿ ಮಾಡಿ ಮತ್ತು ಅದನ್ನು ಯಾವ ರೀತಿ ಡೆವಲಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ಮಾಸ್ಟರ್ ಪ್ಲ್ಯಾನ್ ರೆಡಿ ಮಾಡ್ತಾ ಇದ್ದೀವಿ ಅಂತ ಈಗ ಹೇಳಿದ್ದಾರೆ. ಇಲ್ಲಿ ಕೇಳ್ತ ಸಂದರ್ಭದಲ್ಲಿ ಅದೆಲ್ಲನೂ ಕೂಡ ಕೊಡ್ಲಿಕ್ಕೆ ಹೇಳಿದ್ದೀವಿ. ಕೊಟ್ಟ ಮೇಲೆ ನಾವು ಅದನ್ನು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ, ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು PPP ಮಾಡಲಲ್ಲೂ ಮಾಡಿದರೆ ಅದು ಒಳ್ಳೆ ಎಸ್ಟಾಬ್ಲಿಷ್ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ವಿಚಾರ ಕೊಟ್ಟಿದ್ದಾರೆ, ನಮ್ಗೆ ಹೇಳಿದ್ದಾರೆ. ಅದರಿಂದ ಯಾವ ರೀತಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅವರೆಲ್ಲ ಮಾಸ್ಟರ್ ಪ್ಲ್ಯಾನ್ ಕೊಡಲಿಕ್ಕೆ ಹೇಳಿದ್ದೀವಿ. ಅದು ಕೊಟ್ಟಂಥ ನಂತರ ನಮ್ಮ ಕಮಿಟಿಲಿ ಬೆಂಗಳೂರಿನಲ್ಲಿ ನಾವೆಲ್ಲ ಸದಸ್ಯರು ಕೂಡ ಚರ್ಚೆ ಮಾಡಿ ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಯಾವ ರೀತಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡಿಸಿಷನ್ ಮಾಡಿ, ಇದನ್ನೊಂದು ಒಳ್ಳೆ ಜಾಗ ಇದೆ, ಸುಮಾರು ಲ್ಯಾಂಡೇ ಇನ್ನೂ ಅವರಿಗೆ ಹ್ಯಾಂಡ್ ಓವರ್ ಆಗಿಲ್ಲ. ಇದೆಲ್ಲವನ್ನು ಕೂಡ ಮಾಡಿಸ್ತಕ್ಕಂಥದ್ದಕ್ಕೆ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಮುಂದೆ ಕ್ರಮ ಕೈಗೊಳ್ತಕ್ಕಂಥದ್ದು ನಮ್ಮ ಕಮಿಟಿಯ ಎಲ್ಲ ಸದಸ್ಯರು ಸೇರಿ ಮಾಡ್ತಕ್ಕಂಥದ್ದು ಮಾಡ್ತೀವಿ. ಲೋಕಾಯುಕ್ತರ 2 ದಿನ ಲೋಕಾಯುಕ್ತರ ಅವರು ಎಲ್ಲ ಸ್ಟಡಿ ಮಾಡಿದ್ದಾರೆ. ಒಂದು ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಸರಿ ಇಲ್ಲ, ಫಿನಾನ್ಷಿಯಲ್ ಸಿಸ್ಟಮ್ ಸರಿ ಇಲ್ಲ, ಯಾವುದು ಅಲ್ಲಿ ಟಿಕೆಟ್ ಕೌಂಟರ್ ಹೋದಾಗ ಅದರದ್ದು ಸಿಸ್ಟಮ್ ಸರಿ ಇಲ್ಲ, ಯಾವುದೇ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಅಂತ ಹೇಳ್ಕೊಂಡು ರಿಪೋರ್ಟ್ ಕೊಟ್ಟಿದ್ದಾರೆ. 1 ವರ್ಷ ಆಯಿತು ಲೋಕಾಯುಕ್ತ. ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಇಲ್ಲ? ಅದ್ರ ಬಗ್ಗೆ ನಮಗೇನು ಮಾಹಿತಿ ಇಲ್ಲ. ನಾವು ನೋಡಿದಾಗಲೇ ಗೊತ್ತಾಯ್ತಲ್ಲ, ಈಗ ನಮ್ಮ ಅಲ್ಲಿ ಹೋಗಿ ನೋಡಿದಾಗಲೇ ಗೊತ್ತಾಯಿತು. ಇಲ್ಲಿ ಎಲ್ಲ ಅಧಿಕಾರಿಗಳು ತಮ್ಮ ಮಾಹಿತಿ ತಗೊಂಡಾಗಲೂ ನಮಗೆ ಎಲ್ಲ ಪೂರ ಅದ್ರ ಚಿತ್ರಣವೇ ಗಮನಕ್ಕೆ ಬಂದಿದೆ. ಬಹುಶಃ ಇದನ್ನು ಯಾವ ರೀತಿ ಸರಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಜಿಲ್ಲಾಧಿಕಾರಿಗಳಿಂದ ನಾವು ರಿಪೋರ್ಟ್ ಕೊಡಲಿಕ್ಕೆ ಹೇಳಿದ್ದೀವಿ. ಜಿಲ್ಲಾಧಿಕಾರಿಗಳು ರಿಪೋರ್ಟ್ ಕೊಟ್ಟ ಮೇಲೆ ನಾವೆಲ್ಲ ಕೂತು ಮಾತನಾಡಿ ಅದನ್ನು ಹೆಂಗೆ ಸರಿಪಡಿಸ್ಲಿಕ್ಕೆ ಏನೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಮಾಸ್ಟರ್ ಪ್ಲ್ಯಾನ್ ರೆಡಿ ಮಾಡಿ ಮುಖ್ಯಮಂತ್ರಿಗಳಿಗೆ ಕೊಟ್ಟು ಸರಿ ಮಾಡಿಸ್ತಕ್ಕಂಥ ಮಾಡ್ತೀವಿ. ಝೂದು ಇದು ಹೇಳಿದ್ದೀನಿ, ಅದನ್ನು ಸರಿ ಮಾಡಬೇಕು. ಝೂದು ಆ್ಯಕ್ಚುಲಿ ರೆಕಾರ್ಡ್ಸೇ ಇಲ್ಲ, ಭೂಮಿ ಕರೆಕ್ಟಾಗಿ ರೆಕಾರ್ಡ್ಸ್ಗಳೇ ಇಲ್ಲ, ಅದನ್ನು ಮೇಂಟೈನೂ ಮಾಡಿಲ್ಲ. ಅದನ್ನು ಯಾವ ರೀತಿ ಈಗ ಪ್ರಾಧಿಕಾರಕ್ಕೆ, ಮೈಸೂರು ಪ್ರಾಧಿಕಾರಕ್ಕೆ ಕೊಡಬೇಕು ಅಥವಾ ಅದನ್ನು ಹಸ್ತಾಂತರ ಮಾಡಬೇಕು ಅಂತ ಇದೆ. ಸರಿ, ನೀವು ಒಂದು ವೇಳೆ MOU ಮಾಡಿಕೊಂಡ್ರು ಅದು ಯಾವ ರೀತಿ ಸ್ಟ್ಯಾಂಡ್ ಆಗುತ್ತೆ? ಯಾಕಂದರೆ ಅಲ್ಲಿ ಜಾಗದ ರೆಕಾರ್ಡ್ಸೇ ಇಲ್ಲಿದ್ದಾರೆ. ರೆಕಾರ್ಡು ಈಗ ಎಲ್ಲ ರೆಡಿ ಮಾಡಿ ಅವರು ಕ್ಯಾಬಿನೆಟ್ಗೆ ಕೊಡೋಕ್ಕೆ, IT ಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಕ್ಯಾಬಿನೆಟ್ ಮುಂದೆ ಬರುತ್ತೆ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ನಾವು ಅದ್ರ ಮಾಹಿತಿ ಕೊಡೋಕ್ಕೆ ಹೇಳಿದ್ದೀವಿ. ಆ ಮಾಹಿತಿ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿ ಕ್ಯಾಬಿನೆಟ್ನಿಂದ ಲ್ಯಾಂಡ್ ಹಸ್ತಾಂತರಗೊಳಿಸ್ಲಿಕ್ಕೆ ಏನೇನು ಕ್ರಮ ಕೈಗೊಳ್ಳಬೇಕು ಅದನ್ನು ಕೈಗೊಳ್ಳಲಿಕ್ಕೆ ಏನು ಕೆಲಸ ಮಾಡಬೇಕು ಅದನ್ನು ಮಾಡ್ತಕ್ಕಂಥದ್ದು ಮಾಡ್ತೀವಿ. ಅದಾದಮೇಲೆ ನಾವು PPP ಮಾಡಲು ಮತ್ತೊಂದು ಇಲ್ಲ ನಾವೇ ಸರ್ಕಾರನೇ ರನ್ ಮಾಡಲಿಕ್ಕೆ ಆಗುತ್ತಾ ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡಿ ನಾವು ಅದನ್ನು ಸೂಕ್ತ ಕ್ರಮ ಕೈಗೊಳ್ತಕ್ಕಂಥದ್ದು ಮಾಡ್ತೀವಿ. ಅಲ್ಲಿದ್ದ ಯಾರು ಎಂಪ್ಲಾಯೀಸ್ ಇದ್ದಾರೆ ಎಲ್ಲ ಡೆಪ್ಯುಟೇಷನ್ ಸ್ಯಾಂಕ್ಷನ್ ಪೋಸ್ಟ್ ಇರೋದೇ 20, ಅದ್ರಾಗ ಅದನ್ನು ಆಯ್ಕೆ ಮಾಡ್ಕೊಂಡಿರೋದು 7. ಈಗ ಅಲ್ಲಿ ಕೆಲಸ ಮಾಡ್ತಿರೋರು ಇಬ್ಬರೇನೋ ಇದ್ದಾರೆ ಅಷ್ಟೇ. ಅದರಿಂದ ಇಲ್ಲಿರ್ತಕ್ಕಂಥ ಪೂರ್ಣ ಚಿತ್ರಣ ಎಲ್ಲ ಸದಸ್ಯರು ಕೂಡ ಅರಿವಿಗೆ ಬಂದಿರತಕ್ಕಂಥದ್ದು. ಓವರ್ ಆಲ್ ರಿವ್ಯಾಂಪ್ ಮಾಡಬೇಕಾದ್ರೆ ಅದು 1-2 ಡಿಪಾರ್ಟ್ಮೆಂಟ್ ಕೆಲಸ ಮಾಡೋಕ್ಕಾಗೋದಿಲ್ಲ. ಓವರ್ ಆಲ್ ರಿವ್ಯಾಂಪ್ ಮಾಡಬೇಕು. ಎಲ್ಲ ಅದಕ್ಕೆ ಕಮಿಟೆಡ್. ಆಮೇಲೆ ಸುಮ್ಮನೆ ಬಂದು ಹೋಗ್ತಾ ಇಲ್ಲ. ಅದನ್ನು ಒಂದು ಸರ್ಕಾರದ ಮಟ್ಟದಲ್ಲಿ ಅಧ್ಯಕ್ಷರು ಹೇಳಿದಂಗೆ ನಾವೆಲ್ಲ ಮುಖ್ಯಮಂತ್ರಿಗಳನ್ನ ಮೀಟ್ ಮಾಡಿ ಅದನ್ನು ಏನಾದರೂ ಒಂದು ಶೇಪ್ ಕೊಡಬೇಕು ಅಂತ. ಯಾಕಂತಂದರೆ ಅಂಥ ಒಂದು ಬಯೋಡೈವರ್ಸಿಟಿ ಇರುವಂಥ ಜಾಗನ ನಾವು ಕಳ್ಕೊಳಕ್ಕೆ ಇಷ್ಟಪಡಬಾರ್ದು. ಯಾಕಂದರೆ ಇವತ್ತಿನ ಮಕ್ಕಳಿಗೆ ಲಂಗ್ ಸ್ಪೇಸೇ ಇಲ್ಲ ಇವತ್ತು. ಅಂಥದ್ದು ಒಬ್ಬ ಮಗು ಅಲ್ಲಿ ಹೋದರೆ ಅವನು ಜ್ಞಾನ ಬೆಳೆಯೋದ್ರ ಜೊತೆಗೆ ಆ ಪರಿಸರ ಇದನ್ನೆಲ್ಲ ನಾವು ಮಾಡಬೇಕಂತ ಅಷ್ಟೇ. ಅಲ್ಲಿ ನೀವೇ ನೋಡಿದ್ದೀರಿ ರಿವ್ಯೂ ಮೀಟಿಂಗಲ್ಲಿ, ವಿ ಆರ್ ನಾಟ್ ವೆರಿ ಸಾಫ್ಟ್, ವಿ ಆರ್ ಪುಲ್ಡ್ ಅಪ್ ದಿ ಆಫೀಸರ್ಸ್. ಏನಾಗಿದೆ ಎಲ್ಲ ಗೊತ್ತಿದೆ. ಹಂಗಾಗ್ಬಿಟ್ಟು ಅದರಲ್ಲಿ ಕಾಂಪ್ರಮೈಸ್ ಇಲ್ಲ. ನಾವು ಮಾಡಿಸ್ತೀವಿ. ಏನಾದರೂ ಒಂದು ಒತ್ತಡ ತೊಗೊಂಬಂದು ಮುಖ್ಯಮಂತ್ರಿಗಳಿಗೆ ಹೇಳಿ, ಮುಖ್ಯಮಂತ್ರಿಗಳಲ್ಲಿ ಪೋಸ್ಟಲಲ್ಲಿ ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಬೇಕಂತಿದ್ದಾರೆ. ಮಚ್ ಬಿಫೋರ್ ದಿ ಕ್ಯಾಬಿನೆಟ್ ಮೀಟಿಂಗ್ ನಾವು ಅಧ್ಯಕ್ಷರ ನೇತೃತ್ವದಲ್ಲಿ ಹೋಗಿ ಮೀಟ್ ಮಾಡಿ ನಾವು ನಮ್ಮ ರೆಪ್ರೆಸೆಂಟೇಷನ್ ಕೊಟ್ಟು ಪಿಲಿಕುಲನ ಅಭಿವೃದ್ಧಿಪಡಿಸೋಕ್ಕೆ ಏನಾದರೂ ಒಂದು ಮಾಡಬೇಕು ಅಂತ ಹೇಳಿದ್ದೀವಿ. ಆಮೇಲೆ ಮಾಧ್ಯಮದ ಜೊತೆ ಹೆಂಗಿರ್ಬೇಕಂತ ಹೇಳಿದ್ದೀನಿ. ನಾನೇನು ಸ್ಪೇರ್ ಮಾಡಿಲ್ಲ. ನನಗನ್ಸುತ್ತೆ ನಿಮ್ಮನ್ನು ಕರೆದೇ ಇಲ್ಲ ಅಲ್ಲಿಗೆ ಅಂತ ಅಂದ್ಬಿಟ್ಟು. ಹಂಗಾಗಿ ನನಗೆ ಗೊತ್ತಾಯ್ತು. ಪ್ರಾಬ್ಲಮ್ ಅಂತ ಹೇಳಿದ್ರೆ ಅಲ್ಲಿ ಈಗ ಮೀಡಿಯಾದವ್ರಿಗಿಂತ ಸೋಷಿಯಲ್ ಮೀಡಿಯಾದವರೆಲ್ಲಾದರೂ ಕೂಡ
ಪ್ರೈವೇಟ್ ಆಗಿ ಈ ಊಟ ತಿಂಡಿ ಇದು ಮಾಡುವವರು ಮತ್ತು ಕೆಲವು ಈವೆಂಟ್ಸ್ಗಳನ್ನು ಅಂಥವರಿಗೆ ಕೊಡ್ತಾರೆ. ಇಲ್ಲ ಅದು ಕಾಣ್ತಾ ಇಲ್ವಲ್ಲ, ನೀವು ಸೋಷಿಯಲ್ ಮೀಡಿಯಲ್ಲಿ ಬಂದಿದ್ರೆ ಅದ್ರಾಗನ ಎಲ್ಲೋ ಒಂದು ಕಡೆ ನಮಗೆ ನಾವು ನೋಡ್ತಲೇ ಇರ್ತೀವಲ್ಲ, ನಮ್ಗೊಂದು ಸೈಡ್ ನಾವು ಕಣ್ಣಿಗೆ ಬೀಳ್ಬೇಕಾಯ್ತಲ್ಲ, ಯಾವುದ್ರಾಗೂ ಬಿದ್ದಿಲ್ಲ. ಸರ್, ಒಂದು 2 ತಿಂಗಳ ಹಿಂದೆ ಈ ಟೆಂಡರ್ ಇಶ್ಯೂ ಅಲ್ಲಿ ಪಿಲಿಕುಳ ಪ್ರಾಣಿಗಳಿಗೆ ವಿಷಾರಣೆ ಸೇವನೆ ಮಾಡಿದ್ದೊಂದು ಇಶ್ಯೂ ಆಯಿತು. ಅದು ರಿಪೋರ್ಟ್ ಕಳಿಸಿದ್ರೆ ಏನಾಯ್ತು ಅದ್ರ ಬಗ್ಗೆ? ಇಲ್ಲ, ಅದ್ರ ಬಗ್ಗೆ ನಮ್ಗೆ ಏನು ಐಡಿಯಾ ಇಲ್ಲ. ಮತ್ತೆ ಅದೇ ಫ್ಯಾಮಿಲಿಗೆ ಎಲ್ಲಾ ಟೆಂಡರ್ಗಳನ್ನು ಕೊಡುವಂತದ್ದು ಪ್ರಕ್ರಿಯೆ ಆಗಿದೆ. ಅದ್ರ ಬಗ್ಗೆ ಮಾಧ್ಯಮಗಳು ವರದಿ ಬಂದಿದೆ. ಯಾಕೆ ಹೀಗೆ ಆಗ್ತಾ ಇದೆ ಪಿಲಿಕುಳದಲ್ಲಿ? ಅದ್ರ ಬಗ್ಗೆ ಬೇಸಿಕ್ ನಿಮ್ಗೆ ಅಲ್ಲಿ ಇಶ್ಯೂಸ್ ನಿಮ್ಮ ಗಮನಕ್ಕೆ ತರಲಿಲ್ಲ. ಇದ್ರ ಅದ್ರ ಬಗ್ಗೆ ನನ್ಗೇನು ಐಡಿಯಾ ಇಲ್ಲ. ಆ ಥರ ಏನಾದ್ರು ಕೊಡಿ, ಒಂದೇ ಫ್ಯಾಮಿಲಿ ಅಲ್ಲ ಆ ಥರ ಏನಾದ್ರು ಕೊಡಿ, ನಾವು ಕ್ರಮ ಕೈಗೊಳ್ಳಕ್ಕೆ ಏನ್ ಬೇಕೋ. ಅದಲ್ಲ, ಇದು ನಮ್ಮ ಗಮನಕ್ಕೆ ಬಂದಿರಲಿಲ್ಲ. ಈಗ ನೀವು ಹೇಳ್ತಾ ಇದ್ರಿ, ಅದನ್ನ ಕೇಳ್ತೀವಿ. ಡೆಪ್ಟಿ ಕಮಿಷನರ್ ಇದ್ದಿದ್ರೆ ಇಲ್ಲೇ ಕೇಳ್ತಾ ಇದ್ವಿ. ಹಂಗೇನಾದ್ರೂ ಆಗಿದ್ರೆ ಕಮಿಟಿಯಿಂದಾನೇ ನಾವು ರೆಕಮೆಂಡ್ ಮಾಡ್ಬಿಡ್ತೀವಿ, ಎನ್ಕ್ವೈರಿ ಮಾಡಿ. ಬಗ್ಗೆ ನಮ್ಗೇನು ಈಗ ಅಲ್ಲಿ ಲೋಕಾಯುಕ್ತ ರೈಡ್ ಆಗಿದ್ದ ಬಗ್ಗೆ ನಿಮಗೆ ಮಾಹಿತಿ? ಅದೇ ಅದ್ರ ಬಗ್ಗೆ ನಮ್ಗೆ ಯಾವುದು ಮಾಹಿತಿ ಗೊತ್ತಿರಲಿಲ್ಲ. ಈಗ ನೀವು ಹೇಳಿರೋದ್ರಿಂದ ಗೊತ್ತಾಗ್ತಾ ಇದೆ. ಅದ್ರ ಬಗ್ಗೆ ನಾವು ಪರಿಶೀಲನೆ ಮಾಡಿ ತಗೊಂತೀವಿ. ಡಾಕ್ಯುಮೆಂಟ್ಸ್ ತಗೊಂಡು ಅವರು ವರದಿ ಕೊಡುವಾಗ ಅದನ್ನ ಕಂಪೌಂಡ್ ಅಥಾರಿಟಿ ಆದಮೇಲೆ ಮೊದಲು ಇರಲಿಲ್ಲ ಗೌರ್ಮೆಂಟ್ ಬಜೆಟರಿ ಗ್ರಾಂಟ್ ಇಲ್ಲ. ಅಥಾರಿಟಿ ಆದ ನಂತರ ಕೂಡ ಬಜೆಟರಿ ಗ್ರಾಂಟ್ ಇಲ್ಲ. ಈಗ ನೀವು ಏನಾದ್ರು ಗೌರ್ಮೆಂಟಿಗೆ ವರ್ಷಕ್ಕೆ ಇಂತಿಷ್ಟು ಬಜೆಟ್ ಗ್ರಾಂಟ್ ಸರ್, ನಾವು ಅದೇ ಇಂಟೆನ್ಷನ್ ಇಟ್ಕೊಂಡು ಇಲ್ಲಿ ಬಂದಿದ್ದಂಥದ್ದು. ಇಲ್ಲಿ ಏನು ಆಗ್ತಾ ಇದೆ, ಅದಕ್ಕೆ ಯಾಕೆ ಇದು ಡೆವಲಪ್ ಆಗ್ತಾ ಇಲ್ಲ, ಯಾಕೆ ಪ್ರಚಾರ ಸಿಗ್ತಾ ಇಲ್ಲ, ಇದನ್ನೇನಾದರೂ ಒಂದು ಪೀಕ್ ಅಂತ ತೆಗೆದುಕೊಂಡು ಹೋಗ್ಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡೆ ಇಲ್ಲಿಗೆ ಬಂದಿದ್ದೇ. ಅದೇ ಉದ್ದೇಶ ಇಟ್ಕೊಂಡು ನಾವು ಅವರಲ್ಲಿ ಮಾಹಿತಿ ಕೇಳಿದ್ದೀವಿ. ಅವರು ಇದು ನಿರ್ವಹಣೆ ಮಾಡಲಿಕ್ಕೆ ಎಷ್ಟು ಬೇಕು, ಇದು ಡೆವಲಪ್ಮೆಂಟ್ಗೆ ಎಷ್ಟು ಬೇಕು, ಅದೆಲ್ಲವೂ ಕೂಡ ಅವರು ಒಂದು ವರದಿ ಕೊಡ್ತಾರೆ. ಆ ವರದಿ ಕೊಟ್ಟಾಗ ನಾವು ಇದು ಬಜೆಟಲ್ಲಿ ಘೋಷಣೆ ಮಾಡ್ತಕ್ಕಂಥದ್ದಕ್ಕೆ ಪ್ರಯತ್ನ ಪಡ್ತೀವಿ. ಏನ್ರಿ ಅದು ಎಲ್ಲ ಒಂದೇ ಫ್ಯಾಮಿಲಿ ಬೇರೆ ಇದ್ದಾರೆ ಅಲ್ಲ, ಈಗ ಇದ್ದಾರೆ. ಮೊದಲು ಆದದ್ದೇ ಆಗಿ ಅಲ್ವಾ? ನಾನು ಬಂದು ಓಕೆ, ಥ್ಯಾಂಕ್ ಯು. ಈ ಪ್ರಾಧಿಕಾರ ಹೇಳ್ಬೇಕು. ಯಾಕಂದ್ರೆ ವೆರಿ ಆಕ್ವರ್ಡ್. ಯು ಆರ್ ನಾಟ್ ಅಪ್ರೈಸ್ಡ್